ಇನ್ನು ಜಮ್ಮು ಕಾಶ್ಮೀರದ ಬಗ್ಗೆ ಹೇಳಲೇಬೇಕು. ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ನೋಡಿ ಎಂಥ ಸ್ಫೋಟ ಇದು. 9 ಜನ ಸತ್ತಿದ್ದಾರೆ, ಅದರಲ್ಲಿ ಪೊಲೀಸರುಗಳು ಕೂಡ ಇದ್ದಾರೆ. 27 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ನೌಗಮ್ ಪೊಲೀಸ್ ಠಾಣೆಯ ಹೊರಗಡೆಗೆ ಪ್ರಬಲ ಸ್ಫೋಟ ಸಂಭವಿಸಿದೆ. ಶ್ರೀನಗರದ GMC ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಅಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಕೂಡ ಹೊತ್ಕೊಂಡಿದೆ. 9 ಜನ ಸಾವು, 9 ಜನ. ಹರಿಯಾಣದಲ್ಲಿ ಸೀಸ್ ಮಾಡಿದಂಥ ಸ್ಫೋಟಕಗಳು 350 kg ಜಪ್ತಿ ಮಾಡಿ ನೌಗಾಮಿಗೆ ತರಲಾಗಿತ್ತು. ಆ ಸ್ಫೋಟಕಗಳು ಸಿಡಿದಿವೆ. ಇದರ ಹಿಂದೆ ಯಾರ ಕೈವಾಡ ಇದೆ? ನೌಗಾಮ್ ಠಾಣೆಯಲ್ಲಿ ಪರಿಶೀಲನೆ ಸಂದರ್ಭದಲ್ಲೇ ಸ್ಫೋಟ ಸಂಭವಿಸಿದೆ. ಅಲ್ಲಿಂದ ಇಲ್ಲಿ ತಂದಂಥ ಸ್ಫೋಟಕಗಳು, ಹರಿಯಾಣದಲ್ಲಿ ವಶಪಡಿಸಿಕೊಂಡಂಥ ಸ್ಫೋಟಕಗಳು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ನೌಗಾಮ್ನಲ್ಲಿ ಯಾವ ಪರಿಯ ಸ್ಫೋಟ ಸಂಭವಿಸಿದೆ ನೋಡಿ. 9 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, ವಶಪಡಿಸಿಕೊಂಡಂಥ ಸೀಸ್ ಮಾಡಲಾದಂಥ ಸ್ಫೋಟಕಗಳನ್ನು ತಂದಿಡಲಾಗಿತ್ತು, ಅಲ್ಲೇ ಅವು ಸಿಡಿದಿವೆ. ಏನಿದು ಘಟನೆ? ಹೌದು ರಂಗನಾಥ್, ಕಳೆದ ವಾರ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಂತಹ ಅಮೋನಿಯಂ ನೈಟ್ರೇಟ್ ಏನಿದೆ, 300 kgಗೂ ಹೆಚ್ಚು ಅಮೋನಿಯಂ ನೈಟ್ರೇಟ್, ಈ ಒಂದು ಸ್ಫೋಟಕವನ್ನ ತೆಗೆದುಕೊಂಡು ಹೋಗಿ ಜಮ್ಮು ಕಾಶ್ಮೀರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿತ್ತು. ಇದು ನಿನ್ನೆ ರಾತ್ರಿ 10:30 ಸುಮಾರಿಗೆ ಸ್ಫೋಟ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಸ್ಫೋಟ ಆಗಿದಂತ ಸಂದರ್ಭ ನೋಡೋದಾದ್ರೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಈ ಒಂದು ಸ್ಫೋಟಕವನ್ನ ಸೀಸ್ ಮಾಡುವಂತ ಪ್ರಯತ್ನಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇದು ಸ್ಫೋಟ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ 9 ಮಂದಿ ಪೊಲೀಸ್ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 25ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಅನ್ನುವಂತಹದ್ದು. ಈ ಸಾವನ್ನಪ್ಪಿದವರಲ್ಲಿ ತಹಶೀಲ್ದಾರ್ ಕೂಡ ಸಾವನ್ನಪ್ಪಿದ್ದಾರೆ, ಜೊತೆಗೆ ಒಬ್ಬ ದರ್ಜಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಗಾಯಗೊಂಡಂತವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದು ಕೂಡ ಶಂಕಿತ ಉಗ್ರ ಆಗಿರತಕ್ಕಂಥ ಮುಜಾಮಿಲ್, ಆತನ ಬಾಡಿಗೆ ಮನೆಯಲ್ಲಿ 300 kgಗೂ ಹೆಚ್ಚು ಅಮೋನಿಯಂ ನೈಟ್ರೇಟ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ಅಮೋನಿಯಂ ನೈಟ್ರೇಟ್ ಅನ್ನ ತೆಗೆದುಕೊಂಡು ಹೋಗಿ ನೌಗಾಮ್ನ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿತ್ತು. ಈ ನೌಗಾಮ್ ಏನು ಅಂತಂದ್ರೆ ಬಹುಮುಖ್ಯವಾಗಿ ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳು ಈ ನೌಗಾಮ್ನ ಪ್ರದೇಶದಲ್ಲೇ ಕಾಣಿಸಿಕೊಂಡಿದ್ದು 1 ತಿಂಗಳ ಹಿಂದೆ. ಅದರ ಜಾಡನ್ನ ಹಿಡಿದು ಹೊರಟಂತಹ ಪೊಲೀಸರಿಗೆ ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕಗಳು ಪತ್ತೆ ಆಗಿದ್ದು. ಇದೇ ಸ್ಫೋಟಗಳನ್ನ ತೆಗೆದುಕೊಂಡು ಹೋಗಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು. ಅದೇ ನೌಗಾಮ್ನ ಪೊಲೀಸ್ ಠಾಣೆಯಲ್ಲಿ ಈ ಪೊಲೀಸ್ ಠಾಣೆಯಲ್ಲಿ ಇಟ್ಟಂತಹ ಸ್ಫೋಟಕ ಈಗ ಸ್ಫೋಟಗೊಂಡಿರುವಂತಹದ್ದು ಸಾಕಷ್ಟು ಹಾನಿಯಾಗಿದೆ. ಪೊಲೀಸ್ ಠಾಣೆಗೂ ಕೂಡ ಹಾನಿಯಾಗಿರುವಂತಹದ್ದು. ಸ್ಫೋಟದ ತೀವ್ರತೆ ಎಷ್ಟಿತ್ತು, ಭೀಕರತೆ ಎಷ್ಟಿತ್ತು ಅಂದ್ರೆ 100 ರಿಂದ 200 ಮೀಟರ್ ವರೆಗೂ ಕೂಡ ದೇಹದ ಭಾಗಗಳು ಹಾರಿ ಬಿದ್ದಿದ್ವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ 11:30ಕ್ಕೆ ಸಂಭವಿಸಿರುವಂತಹ ಸ್ಫೋಟ. ಇನ್ನು ಬಹುಮುಖ್ಯವಾಗಿ ಈ ಸ್ಫೋಟ ಆಕಸ್ಮಿಕವಾಗಿ ಆಯಿತು ಅಥವಾ ಇದರ ಹಿಂದೆ ಉಗ್ರರ ಕೈವಾಡ ಇದೆಯೋ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. FSL ಟೀಮ್ ಕೂಡ ತಲುಪಿರುವಂತಹದ್ದು, ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ತಲುಪಿರುವಂತಹದ್ದು. ಸಂಪೂರ್ಣವಾಗಿ ತನಿಖೆ ಮಾಡಿ ಸದ್ಯದಲ್ಲೇ ಅದರ ವರದಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.